ಕೇಂದ್ರ ಸಚಿವರಾದ ನಿತಿನ್ ಗಡ್ಕರಿ ಹಾಗೂ ರಾಜ್ಯ ವಸತಿ ಸಚಿವರಿಗೆ ಕೃತಜ್ಞತೆಯನ್ನ ಸಲ್ಲಿಸಿದ್ದಾರೆ ತುರುವೇಕೆರೆ ಶಾಸಕರಾದಂಥ ಎಂಟಿ ಕೃಷ್ಣಪ್ಪ. ಹೌದು, ತುರುವೇಕೆರೆ ಪಟ್ಟಣದ ಪ್ರವಾಸಿ ಮಂದಿರದಲ್ಲಿ ಸುದ್ದಿಗಾರರೊಂದಿಗೆ ಶಾಸಕ ಎಂಟಿ ಕೃಷ್ಣಪ್ಪ ಅವರು ಮಾತನಾಡಿದರು. ವಸತಿ ಸಚಿವರಾದ ಜಮೀರ್ ಅಹಮದ್ ಅವರಿಗೆ ತಮ್ಮ ತುರುವೇಕೆರೆ ತಾಲೂಕಿಗೆ ವಿವಿಧ ವಸತಿ ಯೋಜನೆಗಳಾದ ಬಸವ ವಸತಿ ಯೋಜನೆಯಡಿ 1000 ಮನೆಗಳು, ಅಂಬೇಡ್ಕರ್ ವಸತಿ ಯೋಜನೆ ಅಡಿಯಲ್ಲಿ 1000 ಮನೆಗಳು ಮತ್ತು ರಾಜೀವ್ ಗಾಂಧಿ ವಸತಿ ಯೋಜನೆಯಡಿಯಲ್ಲಿ 1000 ಮನೆಗಳು, ಒಟ್ಟಾರೆ 3000 ಮನೆಗಳನ್ನು ನಮ್ಮ ತಾಲೂಕಿಗೆ ನೀಡಿದ್ದು, ವಸತಿ ಸಚಿವರಿಗೆ ಶಾಸಕ ಎಂಟಿ ಕೃಷ್ಣಪ್ಪ ಅವರು ಅಭಿನಂದನೆಯನ್ನ ಸಲ್ಲಿಸಿದ್ದಾರೆ. ಇನ್ನು ಇದೇ ವೇಳೆ ಬರುವ ಲೋಕಸಭಾ ಚುನಾವಣೆಯಲ್ಲಿ ತುಮಕೂರು ಜಿಲ್ಲೆಗೆ ಜೆಡಿಎಸ್ನಿಂದ ಅಥವಾ ಬಿಜೆಪಿಯಿಂದ ಯಾವುದೇ ಪಕ್ಷದ ಅಭ್ಯರ್ಥಿಯನ್ನ ಕಣಕ್ಕಿಳಿಸುತ್ತಾರೆ ಎಂಬ ಮಾಧ್ಯಮದವರ ಪ್ರಶ್ನೆಗೆ ಶಾಸಕರಾದ ಎಂಟಿ ಕೃಷ್ಣಪ್ಪ ಅವರು ಈಗಾಗಲೇ ಬಿಜೆಪಿ ಮತ್ತು ಜೆಡಿಎಸ್ ಎರಡೂ ಪಕ್ಷಗಳು ಮೈತ್ರಿಯಾಗಿರುವುದರಿಂದ ಯಾವುದೇ ಅಭ್ಯರ್ಥಿ ಕಣಕ್ಕಿಳಿಯಲಿ, ಒಟ್ಟಾರೆ ಮೋದಿಯ ಕೈ ಬಲಪಡಿಸುವ ಕೆಲಸವನ್ನ ನಾವು ಮಾಡಲಿದ್ದೇವೆ ಎಂದರು. ಇನ್ನು ಇದೇ ವೇಳೆ ಜೆಡಿಎಸ್ ಮುಖಂಡರಾದ ವೆಂಕಟಪುರ ಯೋಗೀಶ್, ಮಂಗಿಕುಪ್ಪೆ ಬಸವರಾಜ್, ಮುನಿಯೂರು ರಂಗಸ್ವಾಮಿ, ಆನಂದ್ ಮರಿಯಾ, ದಂಡಿನ ಶಿವರ, ಗಂಗಾಧರ್ ಇನ್ನು ಹಲವಾರು ಮುಖಂಡರು ಉಪಸ್ಥಿತರಿದ್ದರು. ನ್ಯಾಷನಲ್ ಹೈವೇ ಬೈಪಾಸ್ ಮಂಜೂರಾಗಿದ್ದು ಇದಕ್ಕೆ 617 ಕೋಟಿ ರೂಪಾಯಿ ಹಣನ ಕೇಂದ್ರ ಸರ್ಕಾರ ಬಿಡುಗಡೆ ಮಾಡಿದ್ದಾರೆ. ಮೊನ್ನೆ ಸನ್ಮಾನ್ಯ ಗಡ್ಕರಿ ಅವರು ಸಂಡೇ ಇದನ್ನ ಇನಾಗ್ರೇಟ್ ಮಾಡಿದ್ರೆ ನಾನು ಸಹ ಭಾಗವಹಿಸಿದ್ದೇನೆ. ಹೀಗಾಗಿ ತುರುವೇಕೆರೆಗೆ ಒಂದು ಉತ್ತಮವಾದ ನ್ಯಾಷನಲ್ ಹೈವೇ ಇದೆ. ಹಾಗಾಗಿ ಕೇಂದ್ರ ಸರ್ಕಾರಕ್ಕೆ ನನ್ನ ಕೃತಜ್ಞತೆಯನ್ನು ಸಲ್ಲಿಸುತ್ತೇನೆ. ಎಪಿಎಂಸಿನಲ್ಲಿ ಬಹಳಷ್ಟು ಅನುದಾನ ನಡೆದು ನಬಾರ್ಡ್ನಲ್ಲಿ ಅನುದಾನ ನಡೆದಿತ್ತು, ಅದನ್ನು ಸ್ಟಾಪ್ ಮಾಡಿಸಿದ್ವಿ. ಪುನಃ ಆರ್ಡರ್ ಕೊಟ್ಟು ನಬಾರ್ಡ್ ಖರೀದಿ ಮಾಡಿದ್ದೆ ತೀರ್ಮಾನ ಖರೀದಿ ಮಾಡಿ ತೀರ್ಮಾನ ಮಾಡಿದ್ವಿ. ಹೀಗಾಗಿ ಅದು ಸಹ ಮುಗಿದೋಗಿದೆ. ಸುಮಾರು 90-95% ಅನುಕೂಲ ಆಗಿದೆ. ಅಲ್ಲೇ ಕೆಲವು ಜನ ನಮ್ಮ ರೈತರೇ ವರ್ಷದ ಪರವಾಗಿ ಕ್ಯೂರಿತ್ತು ತುಂಬ ದಾಖಲೆ ಮಾಡ್ಕೊಂಡಿದ್ದಾರೆ. ಇದು ಉತ್ತಮವಾದ ಬೆಳವಣಿಗೆ ಇಲ್ಲ. ನಾವು ರೈತರುಗಳು ಚಿಂತೆ ಮಾಡಿದರೆ ಈ ವರ್ಷದ ಪರ ರೈತರಲ್ಲಿ ಏನು ಸಿಗಬೇಕಾಗ್ತದೆ. ನಮ್ಮ ಮನುಷ್ಯ ಆಗ್ತದೆ. ಅವರ ಅಂತ ಯಾವ್ದಾದ್ರು ಊರಿದ್ರೆ ಹೇಳಿ ಅದ್ರ ಬಗ್ಗೆ ಇನ್ವೆಸ್ಟಿಗೇಷನ್ ಮಾಡ್ತಾರೆ. ಆದರೆ ಸಾಲಸಕ್ಕಾಗಿ ನಾವು ಹೇಳಲಿಕ್ಕೆ ಆಗಿದ್ವಿ. ಈಗ ಗ್ರಾಮಗಳು ಯಾವಾಗ ಇದ್ರೆ ಹೇಳಿದರೆ ಎನ್ಕ್ವೈರಿ ಮಾಡಿ ಕ್ರಮ ತಗೊಳ್ಳಿಕ್ಕೆ ಜೊತೆಗೆ ಪೈಪ್ ಬಗ್ಗೆ ಮಾತಾಡಿದ್ದಾರೆ. ಪೈಪು ಮೈಸೂರಿನಲ್ಲಿ ಹೋಗಿ ಅದರ ಸ್ಟ್ರೆಂತನ್ನು ಸ್ಟಡಿ ಮಾಡಿ ಕ್ವಾಲಿಟಿ ಸ್ಟಡಿ ಮಾಡಿ ಕಳಿಸೋದು. ಅದರಿಂದ ಅದ್ರ ಬಗ್ಗೆ ನಾನು ವಿವರವಾಗಿ ಮಾತಾಡೋದು ವಿಚಾರ. ಕ್ವಾಲಿಟಿ ಬಗ್ಗೆ ಆಗ್ತಿದ್ದಿಲ್ಲ, ಲೋಕಲ್ ಬಗ್ಗೆ ಯಾವುದೇ ಕಾರಣದಲ್ಲಿ ಯೂಸ್ ಮಾಡೋದು ಅಂಥ ವ್ಯವಹಾರ ಇದ್ದರೆ ಕೂಡ ಕ್ರಮ ತಗೊಂಡು ಅದನ್ನು ಎನ್ಕ್ವೈರಿ ಆರ್ಡರ್ ಮಾಡಿಸ್ತೀನಿ. ನಮ್ದು ಆಗಿಲ್ಲ ಅಂತ ನನ್ನ ಅನಿಸಿಕೆ. ನೋಡಿ ಬೈಪಾಸ್ ಇದೆಯಾ? ಬೈಪಾಸ್ ಅದು ಇದು ಬಾರ್ಡ್ಸ್ ಇದ್ದು ನಮ್ಮ ಬಾರ್ಡ್ ಬೈಪಾಸ್ ಹೋಗಿ ಆಗ್ಬಿಟ್ಟಿದೆ. ಅದೇ ಬಾಣಸಂದ್ರ ಬೈಪಾಸ್ ಇರ್ಬೋದು. ಬಾಣಸಂದ್ರ ಇಂದ ಹಿಡಿದು ನಮ್ಮ ನಾಗಸಂದ್ರ ಬಾರ್ದು 7 ಗಂಟೆ ಹೋಗುತ್ತೆ. ಎಲ್ಲ ಸರ್ವೆ ಆಗಿದೆ. ಏನಿದೆ ಸರ್ವೆ ಆಗಿರುತ್ತೆ ಅದೇ ಇದು ಸರ್ವೆ. ಸರ್, ತುಮಕೂರು ಜಿಲ್ಲೆಯಲ್ಲಿ ಲೋಕಸಭಾ ಅಭ್ಯರ್ಥಿ ಯಾರೇ ಅಭ್ಯರ್ಥಿ ಆದರೂ ಅವ್ರಿಗೆಲ್ಲರಿಗೆ ನಮ್ಮ ಹೋರಾಟ. ಅವರು
ಬೆಳಗಾವಿ ಬಿಜೆಪಿಯಲ್ಲಿ ಯಾರು ಅಭ್ಯರ್ಥಿ ಆಗ್ತಾರೆ ಮೋದಿಯವರ ಕೈ ಬಲಪಡಿಸೋದಕ್ಕೋಸ್ಕರ ಮತ್ತೆ ಬೆಳಗಾವಿ ಉದ್ದೇಶದಿಂದ ಸಂಪೂರ್ಣ ಸಹಕಾರ ಗೆಲ್ಲಿಸ್ತೀವಿ. ಈಗ ಕುಮಾರಸ್ವಾಮಿ ಅವ್ರ ನಿರ್ಣಯ ಕಾರ್ಯಕರ್ತರು ಅದು ನನ್ನ ವಿಷಯ ಗೊತ್ತಿಲ್ಲ. ನೀವು ಬಿಜೆಪಿಗೆ ದಳಕ್ಕೆ ಟಿಕೆಟ್ ಯಾರಿಗೆ ಕೊಟ್ಟು ನಾವು ಗೆದ್ದು ಹೋರಾಟ ಅದರಲ್ಲಿ ವಿನಾಯಕ ಮಾಡಿಲ್ಲ. ಏನು ನೀವು ಬೇಕಾದ್ರೆ ಒಂದು ಚಿಹ್ನೆ